ದೊಡ್ಡವರಿಗೆಲ್ಲ ನಮಸ್ಕಾರ ಹೇಳ್ತಾ, ಚಿಕ್ಕವರಿಗೆಲ್ಲ ಹಾಯ್ ಹೇಳಿ. ನನ್ನ ಚಾನಲ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ, ಯಾರಿಗೆಲ್ಲ ನನ್ನ ಚಾನಲಲ್ಲಿ ಬೇಜಾರಾಯಿತು, ಖುಷಿ ಆಯಿತು, ಬೇಜಾರಾದವ್ರು ಹೊಟ್ಟೆಗೆ ಹಾಕಣಿ, ಖುಷಿ ಆದವ್ರು ಖುಷಿಗಿರಿ ಅಂದ್ಕೊಂಡು ಹೇಳ್ತಾ ಇವತ್ತಿನ ಚಾನಲ್ ವ್ಲಾಗ್ ಸ್ಟಾರ್ಟ್ ಮಾಡೋ ಬನ್ನಿ. ಇವತ್ತು ಆ್ಯಕ್ಚುಲಿ ವಿಷಯ ಅಂತ ಅಂದರೆ ನಮ್ಮೂರಲ್ಲಿ ಅಂದರೆ ಬ್ರಹ್ಮಾವರದಲ್ಲಿ ಹಲಸಿನ ಮೇಳ ಆತಿತ್ತು. ಅದಕ್ಕೆ ಇವತ್ತೊಂದು ಹಲಸಿನ ಹಣ್ಣು ತಗೊಂಡು ಬಪ್ಪ ಅಂದ್ಕೊಂಡು ಹಲಸಿನ ಮೇಳಕ್ಕೆ ಹೊರಟಿದೆ. ಅಲ್ಲಿಂದ ಇವತ್ತು ನಮ್ಮಮ್ಮಂದು ಬರ್ತ್ಡೇ ಅಂದ್ಕೊಂಡು ಒಂದು ಸರ್ಪ್ರೈಸ್ ಅಂದ್ಕೊಂಡೆ ಅಂತ ಅಲ್ಲ, ನಮ್ಮಮ್ಮಂದು 30 ವರ್ಷ ಹಿಂದಿಂದ ನನ್ನ ತರವೇ ಕಿವಿ ಸುರ್ಕೊಂಡಿದ್ದೀರ ಅವ್ರು ಕಣ್ಕೊಂಡು ಆ್ಯಕ್ಚುಲಿ ನಾ ಸುರದ್ದು. ಅದು ಮೊನ್ನೆ ಹಿಂಗೆ ಥ್ರೆಡ್ ಹಾಕೋತಿಗೆ 30 ವರ್ಷದ ಹಳೆದಲ್ಲ, ಅದು ಹೆಂಗಿದ್ರು ಅದು ಕಟ್ಟಾಯಿತು. ಅದಕ್ಕೆ ಅಪ್ಪ ಹೇಳಿರೋ ಇವತ್ತು ಹೋಗಪ್ಪ ಅವ್ರ ಬರ್ತಡೇ ಅಲ್ಲ, ಒಂದು ಹೊಸದಾಗಿ ಅವ್ರಿಗೊಂದು ಚಿನ್ನದ ವಾಲೆ ತಗೊಂಬ ಅಂದ್ಕೊಂಡು ಹೇಳಿ ನಾವು ಹಲಸಿನ ಮೇಳಕ್ಕೆ ಹೋಗಿ ಹಾಗೆ ಆಭರಣಕ್ಕೆ ಹೋಗಿ ಒಂದು ಆಭರಣದಲ್ಲಿ ಕ್ಲಿಪ್ಪಿಂಗ್ಸ್ ತೆಗೂ ಸರಿ ಆತಿಲ್ಲ, ಅದು ಚಿಕ್ಕದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೆ ಬನ್ನಿ ಕಾಂಬ. ಅದಕ್ಕಿಂತ ಮೊದಲು ನಾನು ಹೊರಡ್ಕೊ ಬತ್ತೆ. ಅಲ್ಲಿ ತನಕ ನೀವು ನನ್ನ ವ್ಲಾಗ್ ಕಾಣ್ತಾ ಇರಿ. ಪಟ್ಟ ಹಿಂಗೆ ಹೋಯ್ ಹಂಗೆ ಬತ್ತೆ. ರೆಡಿ ಹಾಕ್ಕೊಂಡು 5 ನಿಮಿಷ ಸಾಕು. ಅಲ್ಲಿ ತನಕ ನೀವು ನನ್ನ ಚಾನಲ್ ಕಾಣ್ತಿದ್ಪೋರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪಟ್ಟ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಟ 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 ಅಂಥೇಳಿ ಕಾಮೆಂಟ್ ಮಾಡ್ತೀರಿ. ರೆಡಿಯಾಗಿ ಬಂದಾಯ್ತು. ಇವತ್ತು ನಾನು ನನ್ನ ಅಕ್ಕ ಹಲಸಿನ ಮೇಳಕ್ಕೆ ಹೋತಿತ್ತು. ಕಡೆಗೆ ನಾನು ನನ್ನ ಅಪ್ಪಯ್ಯ ಮಾಡ್ಕೊಂಡು ಆಭರಣಕ್ಕೆ ಹೊತ್ತು ಹಲಸಿನ ಮೇಳದಲ್ಲಿ ಎಂಥದ ತಕಂತೆ ಎಂತ ಮಾಡ್ತಿದ್ದೆ ಅಂದ್ಕೊಂಡು ಎಂತ ತಕಂತೆ ಅಂತ ಹೇಳಿ ಗೊತ್ತಿಲ್ಲ, ಕಾಂಬ ವಿಡಿಯೋದಲ್ಲಿ ತೋರಿಸ್ದೆ. ಹಂಗಾಯ್ತು, ಹೊಟ್ಟೆ ಚೆಂದ ಆಯ್ತಲ್ಲ. ಆ್ಯಕ್ಚುಲಿ ಅಂತ ಗೊತ್ತಿತ್ತಾ, ಅಕ್ಕಬಪ್ಪ ಸ್ವಲ್ಪ ಲೇಟ್ ಇತ್ತು. ಅಲ್ಲಿ ತಂಗ ಒಂಚೂರು ಮಾತಾಡ್ತೆ. ಮೊದಲು ವೀಡಿಯೋ ಮಾಡೋಕ್ಕೆ ನಾಚಿಕೆ ಆಗ್ತಿತ್ತು, ಮಾತಾಡೋಕ್ಕೆ ಇನ್ನೂ ನಾಚಿಕೆ ಆಗ್ತಿತ್ತು, ವೀಡಿಯೋಕ್ಕೆ ಮುಖ ಕೊಡೋಕ್ಕೆ ನಾಚಿಕೆ ಆಗ್ತಿತ್ತು. ಈಗ ಹಾಗಲ್ಲ, ಇವತ್ತೆಂತಕ್ಕೂ ಒಂಥರ ಖುಷಿ. ತುಂಬ ಜನರದ್ದು ಸಪೋರ್ಟ್ ಎಲ್ಲ ಬರ್ತಿತ್ತು, ವೀಡಿಯೋ ಚೆಂದ ಆಗ್ತಿತ್ತು ಅಂತಿದ್ರಿ. ಅದಕ್ಕೆ ನಂಗೆ ಇವತ್ತೊಂಥರ ವೀಡಿಯೋದಲ್ಲಿ ಮುಖ ಕೊಟ್ಟು ಮಾತಾಡೋಕ್ಕೆ ತುಂಬ ಖುಷಿ ಆಗ್ತಿತ್ತು. ಅದಕ್ಕೆ ಇವತ್ತೊಂಚೂರು ಪಟ 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 ಅಂದ್ಕೊಂಡು ಮಾತಾಡ್ತಿದ್ದೆ. ಎಂತಾದ್ರು ಒಂಚೂರು ಮಿಸ್ಟೇಕ್ ಆದರೆ ಸೀಸ್ಕಣಿ ಅಕ್ಕ. ಈ ವಾಚ್ ಕಣಿ ಹೆಂಗಿತ್ತು, ಲೈಕ್ ಇತ್ತಲ್ದ. ಇದು ನಂಗೆ ಅಕ್ಕ ಗಿಫ್ಟ್ ಕೊಟ್ಟದ್ದು. ಇವತ್ತು ಆಭರಣಕ್ಕೆ ಹೋಗಿ ಇದನ್ನು ಒಂಚೂರು ನನಗೆ ಲೂಸ್ ಆಗ್ತಿದ್ದಿತ್ತು. ಲೂಸ್ ಅಂದರೆ ಬಿದ್ದೆ ಹಾಕೋಂಗೆ ಆಗ್ತಿದ್ದಿತ್ತು. ಅದಕ್ಕೆ ಇದನ್ನು ಟೈಟ್ ಮಾಡ್ಕೊಂಡು ಬಂದಿದೆ. ಈ ವಾಚ್ ಕಣಿ, ಈ ವಾಚ್ ನನಗೆ ತುಂಬ ಇಷ್ಟ, ಫೇವ್ರೇಟ್. ಈ ವಾಚ್ ಕತ್ತಿ ಅಂಥೇಳಿ ಹೇಳ್ತೆ ಕಾಣಿ. ಮೊದಲು ಈ ವಾಚ್ ಕಾಣಿ, ಈ ವಾಚ್ ನಂಗೆ ಅಕ್ಕ ನಂತರ ಇಂಥ ವಾಚೇ ಇರಲ್ಲ, ಎಲ್ಲರೂ ಇಂಥ ವಾಚ್ ಹಾಕೊಂಬತ್ತಿದ್ದೆ. ನಂಗೆ ತುಂಬ ಖುಷಿ ಆಗ್ತಿದ್ದಿತ್ತು. ನಾನು ತಗೊಂಡ್ಕಂತೇಳಿ ಸುಮಾರು ಸಲ ಹೋಯ್ದೆ. ಆದರೆ ನಂಗಿದು ವಾಚ್ ಬೇಡ, ಎಂತಕ್ಕೆ ಸುಮ್ಮನೆ ದುಡ್ಡು ವೇಸ್ಟ್ ಅಂದ್ಕೊಂಡಲ್ಲ, ಆದರೆ ಸುಮ್ಮನೆ ಎಂತಕ್ಕೆ. ನಂಗೆ ನನ್ನ ಹತ್ರ ಈ ವಾಚ್ ಬಂದಿದ್ದಿತ್ತು. ಅದಕ್ಕೆ ಎಂತಕ್ಕೆ ಸುಮ್ಮನೆ ಅಂದ್ಕೊಂಡು ಇಷ್ಟು ವರ್ಷ ಆಯಿತು. ಇಷ್ಟು ವರ್ಷ ಅಂದರೆ ಒಂದು 6 ವರ್ಷದ ಮೇಲೆ ಆಯಿತು. ಮೊದಲು ನನ್ನ ಹತ್ರ ಇದ್ದಿತ್ತು ಅಂಥದ್ದೇ ವಾಚ್, ಫಾಸ್ಟ್ ಟ್ರ್ಯಾಕಲ್ಲಿ. ಅದು ಅಕ್ಕದ್ದು ನಂಗೆ ಕೊಟ್ಟದ್ದು. ಇನ್ನೊಂದು ವಾಚ್ ಇದ್ದಿತ್ತು ಅಂಥದ್ದೇ, ಅದು ಇತ್ತು, ಒಳಗಿತ್ತು. ಅರೆ ಈ ವಾಚ್ ನನಗೆ ಇದೇ ವಾಚ್. ಈ ವಾಚ್ ನನಗೆ ಅಕ್ಕ ಮೊನ್ನೆ ಗಿಫ್ಟ್ ಕೊಟ್ಟಳು. ಈ ವಾಚ್ ಕತೆ ಹೇಳ್ತಾ ಅಂದೆಲ್ಲ, ಈ ವಾಚ್ ನನಗೆ 2019ರಲ್ಲಿ ನಮ್ಮವ್ರು ನನಗೆ ಗಿಫ್ಟ್ ಕೊಟ್ಟದ್ದು. ಫಸ್ಟ್ ಗಿಫ್ಟ್. ಈ ವಾಚ್ ಕೊಟ್ಟಲ್ಲಿ ಯಾರಿಗೂ ಗೊತ್ತಿರಲ್ಲ, ಅವ್ರ ಪಾಪ ಹೊಕ್ಕೊಂಡು ನಂಗೆ ಕೊಟ್ಟದ್ದು. ಆಭರಣದಲ್ಲಿ ತಗೊಂಡದ್ದು. ಇವತ್ತು ನಾನು ಹೋಯ್ದೆ ಅಲ್ಲ, ಅಲ್ಲೇ ಆಭರಣದಲ್ಲಿ ತೆಗೆದು ಕೊಟ್ಟದ್ದು ನನಗೆ. ಅಷ್ಟೊತ್ತಿಗೆ ಸ್ವಲ್ಪ ಲೂಸೇ ಇದ್ದಿತ್ತು. ಕಡೆ ಹೋತ ಟೈಟ್ ಆಯಿತು. ಈಗ ಪುನಃ ಟೈಟ್ ಆಯಿತು ಅಂದ್ಕೊಂಡು ಮೊನ್ನೆ ಅಂದರೆ ಈಗ ಹೋದಲ್ಲಿ ಲೂಸ್ ಮಾಡ್ಕೊಂಡು ಬಂದಿದೆ. ಈ ವಾಚ್ ಕತ್ತಿ ನಮ್ಮೂರಾಗ ಸುಮಾರು ಜನರಿಗೆ ಗೊತ್ತಿತ್ತು, ನಂಗೆ ಮಾತ್ರ ಗೊತ್ತಿರಲಿಲ್ಲ. ನನಗೆ ಇವ್ರು ಗಿಫ್ಟ್ ಕೊಡ್ತಿದ್ರು ಅಂದ್ಕೊಂಡು. ಆದರೆ ಸುಮಾರು ಜನರಿಗೆ ಗೊತ್ತಿದ್ದಿತ್ತು ನಮ್ಮೂರಲ್ಲಿ, ಅವ್ರು ನನಗೆ ವಾಚ್ ಗಿಫ್ಟ್ ಮಾಡ್ತಿದ್ರು ಅಂದ್ಕೊಂಡು. ಈ ವಾಚ್ ಶೆಲ್ ಹೋಯ್ದಿತ್ತು. ಅದಕ್ಕೆ ಆಭರಣಕ್ಕೆ ತಗೊಂಡು ಹೋಗಿ ಶೆಲ್ ಹಾಕೋ ಬಂದೆ. ಎಂತಕ್ಕಂದರೆ ಟೈಟನ್ ವಾಚ್ ಒಳ್ಳೆ ಕಂಪೆನಿ ವಾಚ್, ಎಂತಕ್ಕೆ ಲೋಕಲಲ್ಲಿ ಹಾಕೋದು ಅಂದ್ಕೊಂಡು ಆಭರಣಕ್ಕೆ ಹೋಯ್ಕೊಂಡು ಅಲ್ಲೇ ವಾಚಿಗೆ ಶೆಲ್ ಹಾಕೊಂಡು ಬಂದೆ. 5 ವರ್ಷ ಗ್ಯಾರಂಟಿ ಬತ್ತ ಅಂದ್ಕೊಂಡು ನಾನು ಅಂದ್ಕೊಂಡಿದ್ದೆ. ಎಂತಕ್ಕಂದರೆ ಅವರು ಕೊಟ್ಟಲ್ಲಿ 2019ರಲ್ಲಿ ಮೊನ್ನೆ ತಂಗೆ ಕೊಡ್ತಿದ್ದಿತ್ತು. ಅದಕ್ಕೆ ಅಲ್ಲೇ ಹಾಕೊಂಬ, ಅದೇ ಕಂಪೆನಿದು ಹಾಕೊಂಬ ಅಂದ್ಕೊಂಡು ಅಲ್ಲೇ ಹಾಕೊಂಡು ಬಂದೆ. ಇಷ್ಟ ನನ್ನ ವಾಚ್ ಕತ್ತಿ. ಕಾರ್ ಸ್ಟಾರ್ಟ್ ಆಯಿತು. ನಾವು ಬ್ರಹ್ಮಾವರಕ್ಕೆ ಹೋಗೋಕ್ಕೆ ರೆಡಿ ಆಯಿತು. ಅಲ್ಲಿ ಸಿಗುವ, ಬ್ರಹ್ಮಾವರದಲ್ಲಿ ಸಿಗುವ. ಯಾರು ಗುರ್ತದವ್ರು ಸಿಕ್ಕರೆ ಅವ್ರ ಜೊತೆಗೆ ಒಂಚೂರು ಮಾತಾಡುವ.
ಆನಂದ ಹಲಸಿನ ಮೇಳಕ್ಕೆ ಹೊರಟಿದ್ಯಾ? ಶುರು ಮಾಡ್ದಾಳೆ AC ಬರ್ತಿತ್ತು ಅಂತ ನನಗೆ ತೋರ್ಸಕ್ಕೆ ಇಲ್ಲ ಇಲ್ಲ ಬರೀ ಓಸಿ ಟೋಲ್ ಹತ್ರ ಸುಮಾರು ಹೊತ್ತಾಯಿತು. ಸುಮಾರು ವೆಹಿಕಲ್ ಸ್ಟ್ರಕ್ ಆಗಿ ನಿಂತಿದ್ದು. ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತು. ಎಂತಕ್ಕಂದರೆ ಇವತ್ತು ಹಲಸಿನ ಮೇಳಕ್ಕೆ ಹೋಗಿ ಬಂದೆ. ಅಲ್ಲಿ ನಾನು ಸಣ್ಣ ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ಸ್ ತೆಗೆದು ಅಪ್ಲೋಡ್ ಮಾಡುವ ಅಂದ್ಕೊಂಡಿದ್ದೆ. ಆದರೆ ಅಲ್ಲಿ ನನಗೆ ತುಂಬ ರೆಸ್ಪಾನ್ಸ್ ಬಂತು. ನೀವು ಎಂಥ ವ್ಲಾಗರ, ಯೂಟ್ಯೂಬರ, ಹಂಗೆ ಹೆಂಗೆ ಅಂತೇಳಿ ಕೇಳ್ಕೊಂಡು ಕೆಲವು ಜನ ಎಲ್ಲ ಅವ್ರದ್ದು ಪ್ರಾಡಕ್ಟ್ ನನಗೆ ನಿಮ್ಮ ಚಾನಲಲ್ಲಿ ಹಾಕಿ ಅಂದ್ಕೊಂಡು ಸ್ವಲ್ಪ ಅವ್ರದ್ದು ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟರು. ಮತ್ತು ಒಬ್ಬರೇನೋ ನನಗೆ ಅವ್ರದ್ದು ಪ್ರಾಡಕ್ಟೇ ನನಗೆ ಫ್ರೀ ಕೊಟ್ಟರು, ತಿನ್ನಿ ಅಂದ್ಕೊಂಡು. ನಾ ಬೇಡ ಅಂದರೂ ಇಲ್ಲ ನೀವು ತಗೊಳ್ಕೆ ಅಂಥೇಳಿ ಎಲ್ಲ ಕೊಟ್ಟರು. ಹಾಗೆ ಇದೆಲ್ಲ ಸಣ್ಣ ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ನಾಳೆ ಹಾಕ್ತೆ, ನೀವು ಕಾಣಿ. ನಾಳೆ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಹಲಸಿನ ಮೇಳದ ವ್ಲಾಗ್ ಕಂಪ್ಲೀಟ್ ಮಾಡ್ತೆ. ಕಾಣಿ ಇದೆ ಅದು ನಾಳೆ ನಾನು ಹಾಕ್ತೆ. ಯಾಕಂದರೆ ಅದು ಸ್ವಲ್ಪ ಲಾಂಗ್ ಇತ್ತು ವಿಡಿಯೋ ಎಲ್ಲ. ನಾಳೆ ನಾನು ಕಂಪ್ಲೀಟ್ ಮಾಡಿ ನಿಮಗೆ ಡೀಟೇಲಾಗಿ ಹೇಳ್ತೆ. ಹಾಗೆ ಮುಗಿಸ್ಕೊಂಡು ಮನೆಗೆ ಹೊರಟ್ಕೊಂಡು ಆಭರಣಕ್ಕೆ ಹೊರಟೆ. ಆಭರಣಕ್ಕೂ ಸ್ಟಡ್ ಕಾಣ್ತಿದ್ದಿತ್ತು. ಎಲ್ಲದೂ ಇಷ್ಟ ಆಯಿತು, ಆದರೆ ಇದು ಮಾತ್ರ ತುಂಬ ಇಷ್ಟ ಆಯಿತು ಅಂದ್ಕೊಂಡು ಇದೇ ಸ್ಟಡ್ ಅಂತ ಕಾಣ್ತು. ಕಡೆಗೆ ಅಪ್ಪ ಇದೇ ಸ್ಟಡ್ ಇರಲಿ ಅಂದ್ಕೊಂಡು ಹೇಳಿ ಅವರಿಗೆ ಪೇಮೆಂಟ್ ಮಾಡ್ರು. ಅದೇ ಪೇಮೆಂಟ್ ಮಾಡೋ ಟೈಮಲ್ಲಿ ಅಲ್ಲೊಂದು ಜುಮ್ಕಿ ಕಣ್ಣಿಗೆ ಹೋಯಿತು. ಅಷ್ಟೊತ್ತಿಗೆ ಅವರು ನಮಗೆ ಆ ಜುಮ್ಕಿ ತೋರಿಸ್ರು. ಆ ಜುಮ್ಕಿದು ರೇಟ್ ಕಂಡ್ರೆ ಮಾತ್ರ ಭಾರಿ ಇತ್ತು. ನಾವು ಆ ಜುಮ್ಕಿ ಕಾಂಬೋಷ್ಟರೊಳಗೆ ನಮಗೆ ನಾವು ಹಳೆ ಚಿನ್ನ ಕೊಟ್ಟದ್ದು ಅವರು ಮೆಲ್ಟ್ ಮಾಡಿಕೆ ತಗೊಂಡು ಬಂದರು. ಕಾಣಿ ಇದೆ ಅದು ಜುಮ್ಕಿ ಚೆಂದ ಇತ್ತಲ್ಲ, ರೇಟು ಹಾಗೆ ಇತ್ತು. ಕಡೆಗೆ ಅವರು ನಾವು ತಗೊಂಡದ್ದು ಸ್ಟಡ್ ನಮಗೆ ಹ್ಯಾಂಡ್ ಓವರ್ ಮಾಡ್ರು. ಆಮೇಲೆ ನಾನು ಅಲ್ಲೇ ಒಂದು ಸಣ್ಣ ವಿಡಿಯೋ ತೆಗೆದು ಅಲ್ಲಿಂದ ಹೊರಡ್ತಿ ಕುಂದಾಪುರ ಪ್ಯಾಟಿ ಕಂಪ್ನಿ ಎಷ್ಟು ಚೆಂದ ಇತ್ತು, ಒಳ್ಳೆ ತೋರತ್ತು. ಹೀಗೆ ಹಸು ಆಯ್ತು ಅಂದ್ಕೊಂಡು
ಪಾರಿಜಾತಕ್ಕೆ ಹೋಯ್ತು. ಪಾರಿಜಾತಕ್ಕೆ ಹೋಗಿ 2 ಮಸಾಲೆ ದೋಸೆ ಆರ್ಡ್ರ್ ಮಾಡ್ತು ಅಲ್ಲೇ ತಿಂಬುಕ್ಕೆ. ಹಾಗೆ 2 ಮಸಾಲೆ ದೋಸೆ ಮನೆಗೂ ಪಾರ್ಸೆಲ್ ಮಾಡ್ತು. ಮನೆಗೆ ಬಪ್ಪಷ್ಟು ಸ್ವಲ್ಪ ತಣಿತ್ತು, ಆರು ಅಡ್ಡಿಲ್ಲ ತಿನ್ಲಕ್ಕೆ. ಹಾಗೆ ಕಡೆಗೆ ಮುಂದುವರ್ಸ್ಕೊಂಡು ನಾವು ನಮ್ಮ ಕೋಟಪೇಟೆ ಹತ್ರ ಬಂತು. ಅಲ್ಲೇ ಕಡೆಗೆ ಕೋಟಪೇಟೆಯಿಂದ ಸೀದಾ ನಮ್ಮ ಮನೆಗೆ ಹೋಯ್ತು. ಇವತ್ತಿನ ವಿಷಯ ಇಷ್ಟೇ ಅಂದ್ಕೊಂಡು ಹೇಳ್ಕೊಂಡು ಇವತ್ತಿನ ಬ್ಲಾಗ್ ಮುಗಿಸೋ ಟೈಮ್ ಬಂದಿತ್ತು. ಹಾಗೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಕಾಣ್ತಿದ್ರಿ, ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಖಂಡಿತ ಸಬ್ಸ್ಕ್ರೈಬ್ ಮಾಡ್ತೀರಿ ಅಂದ್ಕೊಂಡು ನಾನು ಅನ್ಕೊಂತಿದ್ದೆ. ಹಾಗೆ ಇವತ್ತಿನ ವಿಷಯ ಮುಗಿಸ್ತಿದ್ದೆ. ಟಾಟಾ, ಬಾಯ್ ಬಾಯ್, ಖುಷಿಯಾಗಿರಿ.